ಏನೇನೋ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಎಂಗೇಜ್ಮೆಂಟ್ ಆಗಿರುತ್ತೆ, ಮದುವೆ ಆಗಬೇಕು ಅಂತ ಕನಸುಗಳಿರುತ್ತೆ, ಜೀವನ ಹಂಗೆ ಮಾಡಬೇಕು ಅಂತ ಮಾತಾಡ್ಕೊಂಡಿರ್ತಾರೆ. ಆದರೆ ಎಂಗೇಜ್ಮೆಂಟ್ ಆದಂತಹ ಈ ಜೋಡಿ ವಿಧಿಯಾಟನೇ ಬೇರೆ ಇತ್ತು. ಮದುವೆಗೆ ಮುಂಚೆಯೇ ಜೋಡಿ ದಾರುಣವಾಗಿ ಅಂತ್ಯವನ್ನು ಕಂಡರು. ಹಸೆಮಣೆ ಏರಬೇಕಾಗಿದ್ದ ಯುವಕ ಯುವತಿ ಅಪಘಾತಕ್ಕೆ ಬಲಿಯಾಗಿರುವಂಥ ಘಟನೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಅಂಬಾರಗುಪ್ಪ ಕ್ರಾಸ್ ಬಳಿ ಅಪಘಾತ ಆಗಿದೆ. ರೇಖಾ 22 ವರ್ಷ, ಬಸನಗೌಡ 24 ವರ್ಷ ಸಾವನ್ನಪ್ಪಿರೋದು. ಸೊ ಕಳೆದ ತಿಂಗಳಷ್ಟೇ ನಿಶ್ಚಿತಾರ್ಥವಾಗಿತ್ತು. ಅದಕ್ಕೆ ಹಿರಿಯರೆಲ್ಲ ಹಿಂದೆ ಹೇಳ್ತಾ ಇದ್ದಿದ್ರು, ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲೆಲ್ಲಿ ಓಡಾಡಬೇಡ್ರಪ್ಪ, ಮದುವೆ ಆದಮೇಲೆ ಗಟ್ಟಿ ಆಗತ್ತೆ, ಜೊತೆಯಾಗಿ ನಿಂತ್ಕೊಳ್ತೀರಾ. ಹಾಗಾಗಿ ಎಂಗೇಜ್ಮೆಂಟ್ ಈಗ ಇತ್ತೀಚೆಗೆ ತುಂಬ ಟ್ರೆಂಡು. ಎಂಗೇಜ್ಮೆಂಟ್ ಆದ ತಕ್ಷಣ ಸಾಕು, ಸುತ್ತಾಡ್ತಾರೋ ಓಡಾಡ್ತಾರೋ, ಒಂದು 6 ತಿಂಗಳಾದ್ಮೇಲೆ 7 ತಿಂಗಳಾದ್ಮೇಲೆ ಮದುವೆ ಮಾಡ್ಕೊ, ಅಲ್ಲಿಯವರೆಗೂ ಓಡಾಡ್ತಾ ಇರೋ. ಅದಕ್ಕೆ ಹಿರಿಯರು ಭಾಳ ಅತ್ಯಂತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಿದ್ದು. ಅವ್ರು ನೇರವಾಗಿ ಹೇಳ್ತಾ ಇರಲಿಲ್ಲ, ಬೇಡ್ರಪ್ಪ ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಕೇಳಲ್ಲ. ಏನು ಮಾಡ್ತೀರಾ ಪಾಪ. ಈಗಷ್ಟೇ ಏನೇನೋ ಕನಸುಗಳನ್ನು ಕಟ್ಕೊಂಡಿದ್ರು, ಬೈಕಲ್ಲಿ ಹೋಗ್ತಾ ಇದ್ರಂತೆ. ಕಳೆದ ತಿಂಗಳು ನಿಶ್ಚಿತಾರ್ಥ ಆಗಿದೆ. ಇವತ್ತು ಕಾರ್ ಡಿಕ್ಕಿ ಹೊಡೆದ್ಬಿಟ್ಟು ಸಾವನ್ನಪ್ಪಿದ್ದಾರೆ ಬೈಕ್ನಲ್ಲಿ ಹೋಗಬೇಕಾದ್ರೆ. ಇಬ್ಬರೂ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರೋದು ಪಾಪ. ಅದಕ್ಕೆ ಮನೆಯಲ್ಲಿರುವಂಥ ಹಿರಿಯರ ಮಾತುಗಳನ್ನು ಕೇಳಿಸ್ಕೊಳ್ಳಿ ಒಂದ್ಸಲ. ಫೋನಲ್ಲಿ ಮಾತನಾಡಿ ಎಲ್ಲವೂ ಕೂಡ ಇರಲಿ, ಬಟ್ ಆಚೆ ಸುತ್ತಾಡೋದನ್ನು, ಎಂಗೇಜ್ಮೆಂಟ್ ಆದ ತಕ್ಷಣ ಆಚೆ ಸುತ್ತಾಡ್ತಾ ಇರೋದೇ. ಅದಕ್ಕೆ ಕೆಲವೊಂದಿಷ್ಟು ಕಾರಣಗಳಿದ್ದಾವೆ. ಧರ್ಮಶಾಸ್ತ್ರ ಹಾಗೆ ಹೇಳಿಲ್ಲ. ಅವುಗಳನ್ನು ತಿಳ್ಕೊಂಡವ್ರಿಗೆ, ಓದ್ಕೊಂಡವ್ರಿಗೆ ಹಿರಿಯರು ಅದ್ರ ಬಗ್ಗೆ ಹೇಳಿರ್ತಾರೆ. ಯಾಕೆ ಓಡಾಡಬಾರ್ದು, ಏನು ಕಾರಣ, ಎಲ್ಲವೂ ಇರುತ್ತೆ. ಸ್ವಲ್ಪ ಪಾಲನೆ ಮಾಡಿ, ಸ್ವಲ್ಪ ತಿಳ್ಕೊಂಡಿರೋರು.